ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಂಪ್ಲಿ ಕ್ಷೇತ್ರದ ಕಲ್ಲಕುಂಬ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವಂತಹ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಮತ್ತೆ ಕನಕದಾಸರವರ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಕಾಗಿನೆಲೆ ಶಾಖಾ ಮಠ ತಿಂತಣಿ ಶಾಖಾ ಇದರ ಸ್ವಾಮೀಜಿಗಳಾದಂತಹ ಪೂಜ್ಯರಾದಂತಹ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಬಂದಿದ್ದಾರೆ. ಅವ್ರ ಜೊತೆ ಮತ್ತೋರ್ವ ಸ್ವಾಮಿಗಳು ಕೂಡ ಬಂದಿದ್ದಾರೆ. ಅವರಿಬ್ಬರ ಪಾದಕಮಲಗಳು ಕೂಡ ನಮಸ್ಕರಿಸ್ತಾ ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು, ತಂದೆಯವರಿಗೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತುಕೊಳ್ಳುವಂತಹ ನಮ್ಮ ಕಂಪ್ಲಿ ಶಾಸಕರಾದಂತಹ ಗಣೇಶರವರು, ಮತ್ತೆ ಅದೇ ರೀತಿ ನಮ್ಮ ಘನ ಸರ್ಕಾರದ ನಗರಾಭಿವೃದ್ಧಿ ಸಚಿವರು, ನಮ್ಮ ತಂದೆಯವರ ಪ್ರತಿಯೊಂದು ಏಳು ಬೀಳುಗಳಲ್ಲೂ ಕೂಡ ಅವ್ರ ಜೊತೆಯಾಗಿ ನಿಂತು ಅವರಿಗೆ ನೈತಿಕ ಶಕ್ತಿಯನ್ನು ತುಂಬುತ್ತಾ ಇರುವಂತಹ ನಮ್ಮ ಭೈರತಿ ಸುರೇಶಣ್ಣ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ಮತ್ತೋರ್ವ ಕೊಪ್ಪಳ ಕ್ಷೇತ್ರದ ಶಾಸಕರು, ನನಗೆ ಆತ್ಮೀಯರು, ಸಹೋದರ ಸಮಾನರು ಆದಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಬಂದಿದ್ದಾರೆ. ಮತ್ತೆ ಈ ತರ ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂತಹ ಮಾಜಿ ಸಚಿವರು ಮತ್ತೆ ವೇದಿಕೆ ಮೇಲಿರೋ ಎಲ್ಲರೂ ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಮತ್ತೆ ಸಚಿವರಾಗಬೇಕು ಅಂತ ಹೇಳಿ ಅದೇ ಆಶಯನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಆ ದಿನ ಬೇಗ ಬರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂತಹ ನಾಗೇಂದ್ರರವರು, ಮತ್ತೆ ಅದೇ ರೀತಿ ನಮ್ಮ ಬಳ್ಳಾರಿ ನಗರದ ಶಾಸಕರು, ಯುವ ನಾಯಕರು ಆದಂತಹ ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ KR ನಗರ ಕ್ಷೇತ್ರದ ಶಾಸಕರು, ನನಗೆ ಆತ್ಮೀಯರು ಆಗಿರುವಂತಹ KR ರವಿಶಂಕರ್ ಅವರು ಬಂದಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ನಮ್ಮ ಕಲ್ಲುಕಂಬದ ನಾಯಕರಾದಂತಹ ಬಸವರಾಜ್ ಅವರಿದ್ದಾರೆ. ಮತ್ತೆ ಪರೋಕ್ಷವಾಗಿ ನಿಂತು ಯಾವುದೇ ಸದ್ದುಗದ್ದಲ ಇಲ್ಲದೆ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂತಹ ಮಾರುತಿ ಅವರಿದ್ದಾರೆ. ಮತ್ತೆ ವೇದಿಕೆ ಮೇಲೆ ಬೇಕಾದಷ್ಟು ಅತಿಥಿ ಗಣ್ಯ ಮಾನ್ಯರಿದ್ದಾರೆ. ಎಲ್ಲರ ಹೆಸರು ಕೂಡ ಗೊತ್ತಿಲ್ಲ, ಜೊತೆಗೆ ಸಮಯ ಕೂಡ ಆಗ್ತಾ ಇದೆ, ಹಾಗಾಗಿ ಎಲ್ಲರ ಹೆಸರನ್ನು ಹೇಳಕ್ ಹೋಗ್ತಿಲ್ಲ, ಬೇಸರ ಮಾಡ್ಕೋಬಾರ್ದು ಅಂತ ಕೇಳ್ಕೊಳ್ತಾ, ಮತ್ತೆ ಇವತ್ತು ಈ ಒಂದು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿ ನಮ್ಮೆಲ್ಲ ಬಹಳ ಪ್ರೀತಿ ಅಭಿಮಾನದಿಂದ ಬರಮಾಡ್ಕೊಂಡಿರುವಂತಹ ನಮ್ಮ ಕಲ್ಲುಕುಂಬ ಗ್ರಾಮದ ನಮ್ಮ ಎಲ್ಲ ಸಮಾಜದ ಬಂಧುಗಳಿದ್ದೀರಿ, ಮತ್ತೆ ಮಾಧ್ಯಮದ ಪತ್ರಕರ್ತರಿದ್ದೀರಿ, ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಿಮ್ಗೆ ಗೊತ್ತಿರೋ ಹಂಗೆ ಕುರುಬ ಸಮುದಾಯದ ಎರಡು ಮಹಾಪುರುಷರು ಅಂತಂತಂದ್ರೆ ಒಬ್ರು ಕನಕದಾಸರು ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರು. ಸಂಗೊಳ್ಳಿ ರಾಯಣ್ಣ ಶೌರ್ಯ, ಧೈರ್ಯ ಮತ್ತೆ ಸ್ವಾಭಿಮಾನಕ್ಕೆ ಹೆಸರಾದ್ರೆ, ಕನಕದಾಸರು ಭಕ್ತಿ, ಜ್ಞಾನ ಮತ್ತೆ ಸಮಾಜ ಸುಧಾರಣೆಗೆ ಹೆಸರುವಾದಂತಹದವರು. ಇಬ್ರು ಕೂಡ ನಮ್ಮ ಸಮುದಾಯದ ಎರಡು ಕಣ್ಣುಗಳಿದ್ದಂತಾಗಿ ಇಬ್ರು ಜೀವನ ಗಾಥೆಯನ್ನ ನೋಡಿದ್ರೆ ನಾವು ಕಲಿಬೇಕಾದಷ್ಟು ಬಹಳಷ್ಟಿದೆ. ಅಂತ ಇಬ್ರು ಮಹಾಪುರುಷರ ಪ್ರತಿಮೆಗಳನ್ನ ಇವತ್ತು ನೀವು ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆಗೆ ಇವತ್ತು ನಮ್ಮನ್ನೆಲ್ಲರೂ ಕರೆದಿದ್ದೀರಿ. ಬಹಳ ಸಂತೋಷದಿಂದ ಇವತ್ತು ನಾವು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದ್ದೀವಿ. ಮತ್ತೆ ಇಂತಹ ಮಹಾಪುರುಷರ ಒಂದು ಪ್ರತಿಮೆಗಳ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡುವಂತ ನಮ್ಮ ಕಲ್ಲುಕುಂಬ ಗ್ರಾಮದ ಎಲ್ಲ ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ನಾನು ತುಂಬುರದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದೆ ಇವೆರಡೂ ಕೂಡ ನಮ್ಮ ಸಮುದಾಯದ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿದೆ. ಇವೆರಡೂ ಪುರುಷರು ಅಂತ ಅವರ ಜೀವನದಲ್ಲಿ ಅವರು ಹೇಳಿಕೊಟ್ಟಂತ ಕೆಲವು ಗುಣಲಕ್ಷಣಗಳನ್ನ ನಾವು ಬೆಳೆಸ್ಕೊಟ್ರೆ, ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ಕೆಲವು ಹೆಜ್ಜೆಗಳನ್ನಾದ್ರೂ ನಾವು ನಡೆದು ತೋರಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಯಾಕೆಂದ್ರೆ ಇಬ್ರು ಕೂಡ ಮಹಾನ್ ಸಾಧಕರು. ಅಂತವ್ರ ದಾರಿಯಲ್ಲಿ ನಡೆಯುವಂತ ನಾವು ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ. ಆ ಪ್ರಯತ್ನ ನೀವೆಲ್ಲರೂ ಮಾಡಬೇಕು. ಕೇವಲ ಪ್ರತಿಭೆಗಳನ್ನು ಮಾತ್ರ ನಿರ್ಮಾಣ ಮಾಡಿದ್ರೆ ಸಾಲದು. ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಯತ್ನ ಮಾಡಬೇಕು. ಅವ್ರು ಮಾಡಿದಂತ ಚಿಂತನೆಗಳನ್ನ ನಾವು ಕೂಡ ಜೀವನದಲ್ಲಿ ಅಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಅವಾಗ ನಮ್ಮ ಜೀವನ ಸಾರ್ಥ ಆಗುತ್ತೆ. ಆ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಕಂಪ್ಲಿಗೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಮೊದಲನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಇವತ್ತು ನಮ್ಮ ಸಮುದಾಯದವರು ಇಷ್ಟೊಂದು ಪ್ರೀತಿಯಿಂದ, ಅಭಿಮಾನದಿಂದ ನಮ್ಮನ್ನ ಬರಮಾಡ್ಕೊಂಡಿದ್ದೀರಿ. ಇಷ್ಟೊಂದು ಅದ್ದೂರಿಯಿಂದ ಸ್ವಾಗತ ಮಾಡಿದ್ದೀರಿ. ದೂರ ತನಕ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀರಿ. ನನ್ಗೆ ಗೊತ್ತು ಇಷ್ಟೊಂದು ಅಭಿಮಾನ, ಪ್ರೀತಿ ನಮ್ಗೆ ಸಿಗ್ತಿರೋದಕ್ಕೆ ಕಾರಣ ಅಂತಂತಂದ್ರೆ ನೀವು ಸಿದ್ದರಾಮಯ್ಯ ಅವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸಕ್ಕೆ ಇದು ಕಾರಣ ಅಂತ ಹೇಳಿ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ 48 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಸಮುದಾಯದವರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ಶೋಷಿತರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ರೈತರಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು. ಯಾವತ್ತೂ ಕೂಡ ಶೋಷಿತ ವರ್ಗದವ್ರಿಗೆ ಅನ್ಯಾಯ ಆಗಿದೆ ಆಗೆಲ್ಲ ಸಿದ್ದರಾಮಯ್ಯ ಅವರು ದನಿ ಎತ್ತಿ ಅವ್ರ ಪರವಾಗಿ ನಿಂತು ಕೆಲಸ ಮಾಡಿರುವಂತವ್ರು. ಹಾಗಾಗಿ ಅವರು ಹಿಂದುಳಿದ ವರ್ಗದವರಿಗೆ ಮತ್ತೆ ಎಲ್ಲ ಶೋಷಿತ ವರ್ಗದವರಿಗೆ ಮಾಡಿರುವಂತ ಹೋರಾಟಕ್ಕೋಸ್ಕರ ನೀವು ಅವ್ರ ಮೇಲೆ ಅಷ್ಟೇ ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದೀರಿ. ಅದನ್ನ ಇವತ್ತು ನಮಗೂ ಕೂಡ ತೋರಿಸ್ತಾ ಇದ್ದೀರಿ. ಅದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಜಕೀಯದಲ್ಲಿ ಮೇಲು ಬಂದು ಇಂಥ ಒಂದು ಉನ್ನತ ಸ್ಥಾನದಲ್ಲಿ, ಮುಖ್ಯಮಂತ್ರಿ ಅಂತ ಉನ್ನತ ಸ್ಥಾನದಲ್ಲಿದ್ದು 5 ವರ್ಷಗಳ ಕಾಲ ಸಂಪೂರ್ಣ ಅಧಿಕಾರಿಯನ್ನ
ಪೂರೈಸಬೇಕು ಅಂತಂತೆ ಅದ್ರ ಸಣ್ಣ ಮಾತಲ್ಲ. ಯಾಕಂದ್ರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಏನಾಗ್ತಂದ್ರೆ ಉನ್ನತ ಸ್ಥಾನಕ್ಕೆ ಏರ್ತಾನೆ ಅಂತಂತಂದ್ರೆ ಆತ ಒಂದ್ ರೀತಿ ಬೆಂಕಿ ಕೆಂಡದ ಮೇಲೆ ನಡೆಯುವಂತಹ ಪರಿಸ್ಥಿತಿ ಇರುತ್ತೆ, ಆತ ಹಗ್ಗದ ಮೇಲೆ ನಡೆದಂತ ಪರಿಸ್ಥಿತಿ ಇರುತ್ತೆ. ಆತ ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಬಹಳ ಹದ್ದಿನ ಕಣ್ಣಿಂದ ಜನ ಕಾಯ್ತಾ ಇರ್ತಾರೆ. ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಹೇಗಾದ್ರೂ ಮಾಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಥವಾ ಶೋಷಿತ ವರ್ಗದ ನಾಯಕ ಮೇಲಕ್ಕೆ ಬಂದ್ರೆ ಆತನ ಕೆಳಗಿಳಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಬಿಟ್ರೆ ಯಾರು ಕೂಡ 5 ವರ್ಷಗಳ ಕಾಲ ಅಧಿಕಾರಾವಧಿನ ಪೂರೈಸಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಪೂರೈಸಿದ್ರು. ಯಾತಕ್ಕೆ ಅಂತಂತಂದ್ರೆ ಅದು ಬಿಜೆಪಿ ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ದು ಕೂಡ ಅವರು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದ ಮೇಲೆ ಒತ್ತಡ ಹಾಕಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕಗಳನ್ನ ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಕೂಡ ಅವರು 5 ವರ್ಷಗಳ ಕಾಲ ಅಧಿಕಾರಾವಧಿಯನ್ನು ಪೂರ್ಣ ಮಾಡಿದ್ರು. ಯಾಕೆ ಅಂತಂತಂದ್ರೆ ಸಿದ್ದರಾಮಯ್ಯ ಅವರು ಬಹಳ ಪ್ರಾಮಾಣಿಕರಾಗಿದ್ದಾರೆ, ಮತ್ತೆ ಒಳ್ಳೆ ಮನಸ್ಸಿನಿಂದ ಹಿಂದುಳಿದ ವರ್ಗದವರಿಗೆ ಈ ರಾಜ್ಯದ ಎಲ್ಲ ಜನರಿಗೂ ಅನುಕೂಲ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮಗಳನ್ನ ಕೊಟ್ಟರು. ಅಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟರು ಕೂಡ ಇಡೀ ದೇಶ ಕರ್ನಾಟಕ ರಾಜ್ಯದ ಆಡಳಿತವನ್ನ ಹೊಗಳಿದ್ರು ಕೂಡ ಅವ್ರು ಮೊದಲನೇ ಬಾರಿ ಅಧಿಕಾರದಲ್ಲಿ ಇದ್ದಾಗ ಪ್ರತಿಯೊಂದು ಕ್ಷೇತ್ರಕ್ಕೂ 2,000-3,000 ಕೋಟಿಗಳ ತನಕ ಅನುದಾನ ಕೊಟ್ಟರು. ಅಭಿವೃದ್ಧಿ ಪರ್ವನೇ ಆಯ್ತು. ಆದ್ರೂ ಕೂಡ ಅವ್ರ ಮೇಲೆ ಅಪಪ್ರಚಾರ ಮಾಡಾಯ್ತು. ಅವರು ಕೆಲವು ಜಾತಿ ವಿರೋಧಿಗಳು ಅಂತ ಹೇಳಿ ಬಿಂಬಿಸಿದ್ರು. ಕೊನೆಗೆ ನಾವು 2ನೇ ಬಾರಿ ಅಧಿಕಾರಕ್ಕೆ ಬರ್ದೇವ್ರಂಗೆ ಮಾಡಿದ್ರು. ನಂತರ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರು ಕೂಡ ಅವ್ರು ಮಾಡಿದಂತಹ ಭ್ರಷ್ಟಾಚಾರ, ಕೊಟ್ಟಂತ ಕೆಟ್ಟ ಆಡಳಿತ ನೋಡಿ ಜನ ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು, ಅವರಿದ್ದಾಗ ನಾವು ಸುಭಿಕ್ಷತೆಯಿಂದ ಇದ್ವಿ, ಅವರಿದ್ದಾಗ ಅಭಿವೃದ್ಧಿ ಆಯ್ತು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ಮತ್ತೆ ಅಧಿಕಾರಕ್ಕೆ ಬಂದು ಅವ್ರು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾದ ಮೇಲೆ ಹೇಗಾದ್ರೂ ಮಾಡಿ ಮತ್ತೆ ಅವರ 5 ವರ್ಷಗಳ ಕಾಲ ಅಧಿಕಾರಾವಧಿ ಪೂರ್ಣ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಇವತ್ತು ಎಲ್ಲಾ ಪ್ರತಿಪಕ್ಷಗಳು ಕೂಡ ಒಂದಾಗಿದ್ದಾರೆ. ಜೆಡಿಎಸ್ ಅವರು ಬಿಜೆಪಿ ಅವರು ಇಬ್ರು ಕೈ ಸೇರಿಸಿಕೊಂಡು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮಣಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾಗೇಂದ್ರ ಅವ್ರ ಮೇಲೂ ಕೂಡ ಅದೇ ರೀತಿ ಆರೋಪ ಬಂದು ಅವ್ರ ಮೇಲೆ ತನಿಖೆ ಮಾಡಿಸಿದ್ರು. ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿ ಮೇಲೆ ಒತ್ತಡ ಹಾಕಿ, ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡ ಹಾಕಿ ಇವತ್ತು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಬಿಜೆಪಿಯವರಾಗ್ಲಿ ಜೆಡಿಎಸ್ ಪಕ್ಷದವರಾಗ್ಲಿ ಏನೇ ಕುತಂತ್ರಗಳನ್ನ ಮಾಡಿದ್ರು ಕೂಡ ಅದನ್ನ ಎದುರಿಸುವಂತ ಶಕ್ತಿ ಸಿದ್ದರಾಮಯ್ಯ ಅವ್ರಿಗಿದೆ. ಆ ಶಕ್ತಿ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅಂತಂತಂದ್ರೆ ಅದು ನಿಮ್ಮಿಂದ. ನೀವೆಲ್ಲ ಒಗ್ಗಟ್ಟಾಗಿ ಅವರು ಬೆನ್ನ ಹಿಂದೆ ನಿಂತಿರೋದಕ್ಕೆ ಇವತ್ತು ಅವರು ಧೈರ್ಯವಾಗಿ ಪ್ರತಿಪಕ್ಷಗಳನ್ನ ಎದುರಿಸುವಂತ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ತನಕ ನೀವೆಲ್ಲ ಒಗ್ಗಟ್ಟಾಗಿ ಅವ್ರ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕನೂ ಕೂಡ ಅವ್ರು ಹೋರಾಟ ಮಾಡ್ತಾರೆ, ಮತ್ತೆ ರಾಜ್ಯನ ಅಭಿವೃದ್ಧಿ ಪರ್ವದ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಇವತ್ತು ನಾ ಹೇಳ್ತಿದ್ದೆ, ಇವತ್ತು ಹಿಂದುಳಿದ ವರ್ಗದ ನಾಯಕರು ಮೇಲ್ ಬರೋದು ಬಹಳ ಕಷ್ಟ ಅಂತ ಹೇಳಿ. ಇವತ್ತು ಹಿಂದುಳಿದ ನಾಯಕರು ಮಾತ್ರ ಅಲ್ಲ, ಹಿಂದುಳಿದ ವರ್ಗ ಸಮಾಜದವರು ಕೂಡ ಇವತ್ತು ನೀವು ಅಧಿಕಾರಿ ವರ್ಗದವ್ರನ್ನ ನೋಡಿ, ನ್ಯಾಯಾಲಯದಲ್ಲಿ ನೋಡಿ, ಇವತ್ತು ಮಾಧ್ಯಮಗಳಲ್ಲಿ ನೋಡಿ, ಯಾರ್ಯಾರು ದೊಡ್ಡ ಬಿಸ್ನೆಸ್ ಮಗಳಿರ್ತಾರೆ ಅಲ್ಲಿ ನೋಡಿ, ಅಲ್ಲಿ ಅಹಿಂದ ವರ್ಗದವರು, ಅವ್ರು ಹಿಂದುಳಿದ ವರ್ಗದವರಲ್ಲಿ, ಅಲ್ಪಸಂಖ್ಯಾತರಲ್ಲಿ, ದಲಿತರಲ್ಲಿ ಹೆಚ್ಚು ಪ್ರಾತಿನಿಧ್ಯ ಇರಲ್ಲ. ರಾಜಕೀಯದಲ್ಲಿ ಮಾತ್ರ ಪ್ರಾತಿನಿಧ್ಯ ಇರುತ್ತೆ. ಯಾತಕ್ಕೆ ಅಂತ ನಮ್ಗೆ ಮೀಸಲಾತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಕಾರಣದಿಂದಾಗಿ ಇವತ್ತು ರಾಜಕೀಯದಲ್ಲಿ ನಾವು ಕೂಡ ಮೇಲ್ ಬರಕ್ಕೆ ಸಾಧ್ಯ ಆಗಿದೆ. ಆದ್ರೆ ಸಮಾಜವನ್ನು ಕಂಟ್ರೋಲ್ ಮಾಡುವಂತಹ, ನಿಯಂತ್ರಿಸುವಂತಹ ಬೇರೆ ಕ್ಷೇತ್ರಗಳೇನಿದೆ ಅಲ್ಲಿ ನೋಡಿದ್ರೆ ನೀವು ಅಹಿಂದ ವರ್ಗದವರ ಪ್ರಾತಿನಿಧ್ಯ ಬಹಳ ಕಮ್ಮಿ ಇದೆ. ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿ ಬಹುಸಂಖ್ಯಾತರಾಗಿದ್ರು, ಜನಸಂಖ್ಯೆಯಲ್ಲಿ ಎಲ್ಲರಿಗಿಂತ ಹೆಚ್ಚಿದ್ರು ಕೂಡ ನಾವಿವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ. ಆದ್ರೆ ನಾವು ಜನಸಂಖ್ಯೆಯಲ್ಲಿ ಎಷ್ಟಿದೆಯೋ, ಇಷ್ಟು ಪ್ರಬಲವಾಗಿದ್ದೀವೋ ಅದೇ ರೀತಿ ಸಮಾಜದಲ್ಲೂ ಕೂಡ ಮುಂದೆ ಬರಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಕೇವಲ ಕುರುಬ ಸಮುದಾಯದವ್ರು ಮಾತ್ರ ಒಗ್ಗಟ್ಟಾಗಿದ್ರೆ ಸಾಧ್ಯ, ಎಲ್ಲ ವರ್ಗದವ್ರನ್ನು ಕೂಡ ಆತ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆಲ್ಲ ಶೋಷಿತ ವರ್ಗದವರು ಕೂಡ ಒಗ್ಗೂಡಿಸ್ಬೇಕಾಗತ್ತೆ. ಅದಕ್ಕೆ ನೀವೆಲ್ಲ ಯಾರ್ಯಾರು ಶೋಷಿತ ವರ್ಗದವ್ರು ಇರ್ತಾರೋ, ಅದು ದಲಿತರಿರ್ಬಹುದು, ಅಲ್ಪಸಂಖ್ಯಾತರು ಇರ್ಬಹುದು, ಮಹಿಳೆಯರಿರ್ಬಹುದು, ನೀವೆಲ್ಲ ಒಗ್ಗಟ್ಟಾಗಿ ಸೇರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಈಗಾಗಲೇ ಹೇಳಿದಾಗೆ ಬಹಳಷ್ಟು ಪ್ರೀತಿ ಮತ್ತೆ ಅಭಿಮಾನ ತೋರಿಸಿ ನೀವು ನಮ್ಮನ್ನ ಇಲ್ಲಿಗೆ ಬರಮಾಡ್ಕೊಂಡಿದ್ದೀರಿ. ಇದೇ ರೀತಿಯ ಪ್ರೀತಿ ಅಭಿಮಾನ ಯಾವಾಗಲೂ ನೀವು ನಮ್ಮಲ್ಲಿ ಇಟ್ಟಿರಬೇಕು. ನಿಮ್ಮ ಬೆಂಬಲ ಇದ್ರೆ ನಾವು ಕೂಡ ನಿಮ್ಮ ಕೆಲಸನ ಯಾವತ್ತೂ ಕೂಡ ಮನಸ್ಫೂರ್ತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇವತ್ತು ವೇದಿಕೆ ಮೇಲಿರುವಂತ ಇಲ್ಲಿ ಬಹಳಷ್ಟು ಶಾಸಕರಿದ್ದಾರೆ, ಮತ್ತೆ ಬೇಕಾದಷ್ಟು ರಾಜಕೀಯ ಮುಖಂಡರಿದ್ದಾರೆ. ಇವರೆಲ್ಲರೂ ಕೂಡ ತಂದೆಯವರಿಗೆ ಯಾವಾಗ ರಾಜಕೀಯ ಹೋರಾಟ ಮಾಡಬೇಕಾಗಿ ಬರುತ್ತೋ ಅವಾಗೆಲ್ಲ ಅವ್ರ ಹಿಂದೆ ನಿಂತು ಅವ್ರಿಗೆ ಬೆಂಬಲ ಕೊಡುವಂತವ್ರು. ಅದರೊಳಗೂ ಕಂಪ್ಲಿ ಗಣೇಶ್ ಅವರು ಕೂಡ ತಂದೆಯವ್ರ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನ ಇಟ್ಕೊಂಡು ಅವ್ರ ಜೊತೆಗೆ ನಿಲ್ಲುವಂತವ್ರು. ಅದೇ ರೀತಿ ನಾಗೇಂದ್ರ ಅವರು ಕೂಡ, ತುಕಾರಾಮ್ ಅವರು ಕೂಡ. ಹಾಗಾಗಿ ನೀವೆಲ್ಲರೂ ಈ ಶಾಸಕರನ್ನ, ಈ ರಾಜಕೀಯ ಮುಖಂಡರನ್ನ, ನಮ್ಮ ಪಕ್ಷದ ರಾಜಕೀಯ ಮುಖಂಡರನ್ನ ನೀವು ಆಶೀರ್ವಾದ ಮಾಡಿದ್ರೆ ಅವರಿಗೆ, ಅವ್ರ ಮೂಲಕ ನೀವು ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಿದಂಗೆ ಆಗುತ್ತೆ. ಹಾಗಾಗಿ ಅವ್ರ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಂಡು ಇವತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕೂಡ ನಿಮ್ಗಳ ಜೊತೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಕೃತಜ್ಞತೆ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.